ತನುಜ, ನನ್ನ ಸಹಪಾಠಿ ಹೆಸರು ವಿನುತಾ. ನಾವು ಸರಕಾರಿ ಪ್ರೌಢಶಾಲೆ ಗಬ್ಬೂರು ಶಾಲೆಯಿಂದ ಬಂದಿವಿ. ಇದನ್ನ ಇದನ್ನ ನಾವು ಆಟೋಮೆಟಿಕ್ ಅಲಾರಾಮ್ ಸಿಸ್ಟಮ್ ಅಂತ ಕರಿತೀವಿ, ಸೌಂಡ್ ಅಲಾರಾಮ್ ಸಿಸ್ಟಮ್ ಅಂತ ಕರಿತೀವಿ. ಇದು ಇಂಜಿನಿಯರ್ ವಿಭಾಗಕ್ಕೆ ಒಳಪಟ್ಟೈತೆ. ಇದ್ರ ಭಾಗಗಳಂದ್ರೆ ಇದನ್ನ ನಾವು ಸ್ಪೀಕರ್ ಅಂತ ಹೇಳಿ ಕರಿತೀವಿ, ಇದನ್ನ ನಾವು ಜಂಪರ್ ವೈರ್ಸ್ ಅಂತ ಹೇಳಿ ಕರಿತೀವಿ. ಇದು ಆರ್ಡಿನೋ ಬೋರ್ಡ್ ಈ ಕಡೆ ಸೈಡ್ ಇರೋದು, ಇದು ಕನೆಕ್ಷನ್ ವೈರ್, ಇದು ಸೆನ್ಸರ್. ಈಗ ಇದು ಎದಕ್ಕೆ ಕೆಲಸ ಬರ್ತದ ಅಂದ್ರೆ ಮನೇಲಿ ಸೆಕ್ಯೂರಿಟಿ ಇದ್ದಂಗ. ಈಗ ಮನೇಲಿ ಯಾರು ಇರಲ್ಲ, ನೈಟ್ ಆಗಿರ್ತದ. ಈಗ ಮನೇಲಿ ಸೆಕ್ಯೂರಿಟಿ ಇಲ್ಲದಿದ್ದಾಗ ಮನೇಲಿ ಅಥವಾ ಬ್ಯಾಂಕಲ್ಲಿ ಏನಾದರೂ ನಮಗೆ ಬೆಲೆ ಬಾಳುವ ವಸ್ತುಗಳಿರ್ತಾವ, ಅವಾಗ ಏನಾಗ್ತದ ಅಂತಂದ್ರೆ ಇದು ನಮಗೆ ಸೆಕ್ಯೂರಿಟಿ ತರ ವರ್ಕ್ ಮಾಡ್ತದ. ನೋಡ್ರಿ, ಈ ರೀತಿ ಒಂದು ನಮಗೆ ಸೈರನ್ ಕೊಡುತ್ತೆ. ಅದು ಕೊಟ್ಟಾಗ ನಾವು ಆಟೋಮೆಟಿಕ್ ಆಗಿ ಗೊತ್ತಾಗ್ತದೆ ಮನೇಲಿ ಯಾರೋ ಸುಳ್ದಾಡ್ತಿದ್ದಾರೆ, ಬ್ಯಾಂಕ್ ಹತ್ರ ಯಾರೋ ಹೋಗ್ತಿದ್ದಾರೆ. ಇದರಿಂದ ಇದು ಏನಂದ್ರೆ ಸೆಕ್ಯೂರಿಟಿ ಇಲ್ಲಾರ್ದಾಗ ಮನುಷ್ಯನ ಬದಲಾಗಿ ಮನುಷ್ಯನ ತರ ಕೆಲಸ ಮಾಡುವಂತಹ ಒಂದು ಸಾಧನ ಅಂತ ಹೇಳಿ ಹೇಳ್ಬೋದು. ಥ್ಯಾಂಕ್ ಯು ಸರ್. ನನ್ನ ಹೆಸರು ಭೂಮಿಕಾ ಅಂತ. ನಮಸ್ಕಾರಗಳು. ನನ್ನ ಹೆಸರು ಅಂಕಿತಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ಗಬ್ಬೂರು ಪ್ರೌಢಶಾಲೆಯಿಂದ ಬಂದಿದ್ದೇವೆ. ಇದರ ಹೆಸರು ಬಂದ್ಬಿಟ್ಟು ಆಟೋಮೆಟಿಕ್ ಸ್ಟೇರ್ ಕೇಸ್ ಲೈಟ್ ಅಂತ. ಇದು ಅಲ್ಟ್ರಾಸೋನಿಕ್ ಸೆನ್ಸರ್, ಇದು ಆರ್ಡಿನೋ ಬೋರ್ಡ್, ಇದು ಜಂಪರ್ ವೈರ್ಸ್ ಅಂತ, ಇದು ರಿಜಿಸ್ಟರ್ ಅಂತ. ಇದಕ್ಕೆ ಪ್ಲಸ್ ಇರುತ್ತೆ, ಮೈನಸ್ ಇರುತ್ತೆ. ಪ್ಲಸ್ ಹೋಗಿ LED ಲೈಟ್ಸ್ಗೆ ಕನೆಕ್ಟ್ ಆಗಿರುತ್ತೆ, ಮೈನಸ್ ಎಲ್ಲ ಜಂಪರ್ ವೈರ್ಸ್ಗೆ ಕನೆಕ್ಟ್ ಆಗಿರುತ್ತೆ. ಇದಕ್ಕೆ ಸ್ವಲ್ಪ ನಾವು ಅಟ್ರಾಕ್ಟ್ ಆದ್ವಿ ಅಂತಂದ್ರೆ ಆಟೋಮೆಟಿಕ್ ಲೈಟ್ ಎಲ್ಲ ಆನ್ ಆಗುತ್ತೆ. ಸ್ಟೆಪ್ಸ್ ಹತ್ತುವಾಗ ಮಾತ್ರ ಲೈಟ್ ಆನ್ ಆಗುತ್ತೆ. ನಾವು ಸ್ವಲ್ಪ ದೂರ ಹೋಗಿ ಎಲ್ಲಿ ಯೂಸ್ ಮಾಡ್ಬೋದು? ನಾವು ಮನೆಗೆ ಈಗ ನಾವು ಇದರಿಂದ ಪವರ್ ಸೇವ್ ಮಾಡ್ಬೋದು. ನಾವು ಮನುಷ್ಯರು ತಿರುಗಾಡ್ತಿದ್ರೆ ಮಾತ್ರ ಇದು ಆನ್ ಆಗುತ್ತೆ ಅಂತ ಹೋಗ್ಬೋದು, ಯಾಕಂದ್ರೆ ನಾವು ಬರೋಣ ಆನ್ ಆಗುತ್ತೆ. ನನ್ನ ಹೆಸರು ಸಂಜನಾ. ನಾನು 9ನೇ ತರಗತಿಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಗಬ್ಬೂರಿನಲ್ಲಿ ಓದುತ್ತಿದ್ದೇನೆ. ನಾನು ಮಾಡುವ ಪ್ರಯೋಗ ನೀರಿನ ವಿದ್ಯುತ್ ವಿಭಜನೆ. ನೀರಿನ ವಿದ್ಯುತ್ ವಿಭಜನೆ ಎಂದರೆ ವಿದ್ಯುತ್ ಶಕ್ತಿಯನ್ನು ಬಳಸಿ ನೀರನ್ನು H2O, ಹೈಡ್ರೋಜನ್ H2, ಆಕ್ಸಿಜನ್ O2 ಅನಿಲಗಳಾಗಿ ವಿಭಜಿಸುವ ಪ್ರಕ್ರಿಯೆಯಾಗಿದೆ. ಈ ಪ್ರಕ್ರಿಯೆ ಒಂದು ಎಲೆಕ್ಟ್ರೋಲೈಟಿಕ್ನಲ್ಲಿ ನಡೆಯುತ್ತದೆ. ಇದರಲ್ಲಿ 2 ವಿದ್ಯುತ್ ದ್ವಾರಗಳಿರುತ್ತವೆ. ಅವೆರಡು ವಿದ್ಯುತ್ ದ್ವಾರಗಳನ್ನು ನಾವು ನೀರಿನಲ್ಲಿ ಮುಳುಗಿಸಿ ಇಟ್ಟು ವಿದ್ಯುತ್ ಪ್ರವಾಹವನ್ನು ಹರಿಸಲಾಗುತ್ತದೆ. ಆ್ಯನೋಡ್ ಮತ್ತು ಕ್ಯಾಥೋಡ್ 2 ವಿದ್ಯುತ್ ದ್ವಾರಗಳಿರುತ್ತವೆ. ಆ್ಯನೋಡ್ ಇದು ಧನಾತ್ಮಕ ವಿದ್ಯುತ್ ದ್ವಾರ ಆಗಿರುತ್ತದೆ, ಕ್ಯಾಥೋಡ್ ಇದು ಋಣಾತ್ಮಕ ವಿದ್ಯುತ್ ದ್ವಾರ ಆಗಿರುತ್ತದೆ. ಆ್ಯನೋಡ್ನಲ್ಲಿ ಆಮ್ಲಜನಕ ಸಂಗ್ರಹಣೆಯಾಗುತ್ತದೆ, ಕ್ಯಾಥೋಡ್ನಲ್ಲಿ ಹೈಡ್ರೋಜನ್ ಸಂಗ್ರಹಣೆಯಾಗುತ್ತದೆ. ಬಟನ್ ಜಾಸ್ತಿ ಯಾವುದ್ರಲ್ಲಿ ಬರ್ತಾ ಇದೆ ಹೇಳ್ರಿ? ನೀರಿನ ಬಗ್ಗೆಗಳು ಇದು ಹೈಡ್ರೋಜನ್, ಇದು ಆಕ್ಸಿಜನ್. ಯಾಕಂದರೆ ಹೈಡ್ರೋಜನ್ನು ಆಕ್ಸಿಜನ್ಗಿಂತ 2 ಪಟ್ಟು ಹೆಚ್ಚಾಗಿರುತ್ತದೆ. ಹೈಡ್ರೋಜನ್ ನೀರಿನಲ್ಲಿ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡು ಆಮ್ಲಜನಕವನ್ನು ಉತ್ಪತ್ತಿ ಮಾಡುತ್ತದೆ. ಕ್ಯಾಥೋಡ್ನಲ್ಲಿ ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡು ಹೈಡ್ರೋಜನ್ ಉತ್ಪತ್ತಿಯಾಗುತ್ತದೆ. ಅದು ಋಣಾತ್ಮಕ ವಿದ್ಯುತ್ ದ್ವಾರ ಆಗಿದೆ. ಕ್ಯಾಥೋಡ್ ಅನ್ನೋದು ಋಣಾಗ್ರಹಣ ಧನಾಗ್ರಹಣ? ಋಣಾಗ್ರಹಣ. ಸೊ ಅಯಾನುಗಳಲ್ಲಿ ಎಷ್ಟು ವಿಧ? 2 ವಿಧ. ಒಂದು ಧನ ಆವೇಶ, ಧನ ಅಯಾನ ಅಂತ ಕರಿತೀವಿ. ಇನ್ನೊಂದು ಓಕೆನಾ? ಸೊ ಧನ ಅಯಾನಿಗೆ ನಾವೇನಂತ ಕರಿತೀವಿ? ಕ್ಯಾಟಯಾನ್. ಧನ ಅಯಾನಿಗೆ ಏನಂತ ಕರಿತೀವಿ? ಕ್ಯಾಟಯಾನ್. ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅಲ್ಲಿ ಯಾವ್ದು ಕ್ಯಾಟಯಾನ್? ಹೈಡ್ರೋಜನ್ ಕ್ಯಾಟಯಾನ್. ಓಕೆ, ಹೈಡ್ರೋಜನ್ ಕ್ಯಾಟಯಾನ್ ಅನ್ನು ಅಟ್ರಾಕ್ಟ್ ಮಾಡೋದು ಕ್ಯಾಥೋಡ್. ಕ್ಯಾಟಯಾನ್ ಪ್ಲಸ್ ಇಲ್ಲ, ಕ್ಯಾಥೋಡ್ ಮೈನಸ್. ಕ್ಯಾಟಯಾನು ಕ್ಯಾಥೋಡ್ ಕಡೆ ಹೋಗುತ್ತೆ. ಓಕೆನಾ? ಕ್ಯಾಟಯಾನ್ ಅನ್ನು ಅಟ್ರಾಕ್ಟ್ ಮಾಡೋ ಸಲುವಾಗಿ ಕ್ಯಾಥೋಡ್ ಅಂತ ಕರೀತಾರೆ. ಆ್ಯನ್ ನೆಗೆಟಿವ್ ಅಯಾನ್ಸ್ ಅವು ಯಾವ? ಆಕ್ಸಿಜನ್. O ನೆಗೆಟಿವ್ ಇರ್ತದೆ, ವೇಲೆನ್ಸಿ -2. ಸೊ ಆಕ್ಸಿಜನ್ ರಿಸೀವ್ ಮಾಡೋದು ಆಕ್ಸಿಜನ್ ನೆಗೆಟಿವ್ ಅಲ್ಲ, ಆ್ಯನ್ ರಿಸೀವ್ ಮಾಡೋದು ಆ್ಯನೋಡ್. ಹೆಸರಿರೋದು ಏನಂದರೆ ಅಯಾನ್ಗೆ ಆ ವಿದ್ಯುತ್ ಅಗ್ರ ಅಂತ ಕರಿತೇವೆ. ಇಂಗ್ಲೀಷಲ್ಲಿ ಎಲೆಕ್ಟ್ರೋಡ್ ಅಂತ ಕರಿತೇವೆ. ಎಲೆಕ್ಟ್ರೋಡ್ಗೆ ಮತ್ತು ಅಯಾನ್ಸ್ಗೆ ಮ್ಯಾಚಿಂಗ್ ಇರಲಿ ಅಂತೇಳಿ
ಆನ್ ಅಯಾನನ್ನು ಅಟ್ರಾಕ್ಟ್ ಮಾಡೋದು ಆ್ಯನೋಡು, ಕ್ಯಾಟ್ ಅಯಾನನ್ನು ಅಟ್ರಾಕ್ಟ್ ಮಾಡೋದು ಕ್ಯಾಥೋಡ್. ಓಕೆನಾ? ಕ್ಯಾಥೋಡು ಪಾಸಿಟಿವ್, ಸಾರಿ ಕ್ಯಾಥೋಡು ನೆಗೆಟಿವ್ ಪಾಸಿಟಿವ್ ಅಯಾನ್ಸನ್ನು ಅಟ್ರಾಕ್ಟ್ ಮಾಡೋದು. ಆ್ಯನೋಡ್ ಪಾಸಿಟಿವ್ ನೆಗೆಟಿವ್ ಆಗಿರುವಂಥ ಆ್ಯನ್ ಅಯಾನನ್ನು ಅಟ್ರಾಕ್ಟ್ ಮಾಡೋದು. ಅರ್ಥ ಆಗ್ತದೆ? ಸೊ ಅದು ಕಾನ್ಸೆಪ್ಟ್. ಸೆನ್ಸರ್ಸ್ ಬಗ್ಗೆ ಸರಿ, ಇಷ್ಟೇ. ಚೆನ್ನಾಗಿದೆ. ಸಿಂಪಲ್ ಆಗಿ ಮಾಡೋ ಸರ್, ಇದು ಇಷ್ಟೆಲ್ಲ ಜಂಜಾಟ ಬೇಡ, ಇದು ಈಸಿಯಾಗಿ ಹಾಂ ಈಸಿಯಾಗಿ. ಭಾಳ ಬ್ಯೂಟಿಫುಲ್ ಬರುತ್ತೆ ಸರ್. ಚಂದ ಮಕ್ಕಳಿಗೆ ಏನೋ ಸಾಧನಗಳಿದ್ದರೆ ಈಸಿಯಾಗಿ ಪೆನ್ಸಿಲ್ ನಿಪ್ಪು ನೋಡಿ ಹೌದು ಹೌದು ಜಾಸ್ತಿ ಬುಕ್ ನಿಜ ನಿಜ. ಹಾಂ ಹತ್ರ ಹೋಗಬೇಕು. ಹೌದು ಇಲ್ಲ ಇಲ್ಲ ಪರ್ಫೆಕ್ಟ್ ಕಾಣುತ್ತೆ, ಪರ್ಫೆಕ್ಟ್ ಕಾಣುತ್ತೆ. ಹಾಂ ಭಾಳ ಪರ್ಫೆಕ್ಟ್, ಭಾಳ ಯೂಸ್ಫುಲ್, ಈಸಿಯಾಗಿ ವಿತೌಟ್ ಸರ್ಕ್ಯೂಟ್